ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ಏಕಾಏಕಿ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಬಿಟ್ಟದು. 15% ಪ್ರಯಾಣ ದರ ಬಸ್ ದರ ಏರಿಸ್ಬಿಟ್ಟದು. ಇಲ್ಲಿವರೆಗೆ ಗ್ಯಾರಂಟಿ ಕೊಟ್ಟು ಏನು ಹೆಸರುವಾಸಿ ಆಗಿತ್ತು, ಒಮ್ಮೆಲೆ 15% ಏರಿಸೆ ಹಾಲಿನ ದರ ಹಿಂದೆ ಏರಿಸಿದ್ದು ನಿಮ್ಗೆ ಗೊತ್ತದ. ಟೀಕೆಗೆ ಒಳಗಾಗ್ಯದ. ಇನ್ನು ಟೀಕೆ ನಿರಂತರ, ಅದರಲ್ಲೂ BJP ಎದುರಾಳಿ. ಅದರ ಜೊತೆಗೆ ಜನಸಾಮಾನ್ಯ ಸಾಕಾಗಿ ಹೋಗಿದ್ದಾರೆ. ಬೆಲೆ ಏರಿಕೆಯಿಂದ ನಿಸ್ತೇಜ ನಿರ್ವೀರ್ಯರಾಗಿದ್ದಾರೆ. ಕೊಳ್ಳು ಶಕ್ತಿ ಇಲ್ಲ. ಕೇವಲ ಗ್ಯಾರಂಟಿಯಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ. ಈ ನಾಡಿನ 90% ಜನ ಈ ಬಸ್ಗಳಲ್ಲಿ ಅಡ್ಡಾಡ್ತಿರ್ತಾರೆ. ಇನ್ನೂ ಹೆಚ್ಚಿಗಂತಂದ್ರೂ ಅಡ್ಡಿ ಇಲ್ಲ. 95% ಜನ ಅಡ್ಡಾಡ್ತಾರೆ ಅಂದ್ರೂ ಅಡ್ಡಿ ಇಲ್ಲ. ಹೀಗಾಗಿ ಏಕಾಏಕಿ ಬಸ್ ದರ ಏರಿಸಿದ್ರಿಂದಾಗೆ ಅದು 15%. ನಿಶ್ಚಿತವಾಗಿ ಇದು ಸಿದ್ದರಾಮಯ್ಯರ ತಪ್ಪು ನಿರ್ಧಾರ ನಾವು ಹೇಳ್ಬೋದು. ಅವರು ಸಾಕಷ್ಟು ಕಾರಣ ಕೊಡ್ಬೋದು. ದರ ಏರಿಕೆಗೆ ಯಾಕಪ್ಪ ಅಂತಂದ್ರೆ ಇವತ್ತು ಡೀಸೆಲ್ ಬೆಲೆ ಹೆಚ್ಚಾಗ್ಯದ, ಪೇಮೆಂಟ್ಗಳು ಹೆಚ್ಚಾಗ್ಯದವ, ಹಾಗೆ ಹೀಗೆ ಕೊಡ್ಬೋದು. ಇದೇನು ಯಾವಾಗಲೂ ಬೆಲೆ ಏರಿಸಾಗಿ ಹೇಳುವಂಥವನ. ಅದೇ ಕಾರಣಕ್ಕೆ ಬಸ್ಗಳು ಕೊಂಡಿದ್ದೀವಿ, ಮಾಡಿದ್ದೀವಿ, ಹೆಣ್ಮಕ್ಳಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಬಸ್ ಫ್ರೀಯಾಗಿ, ಇಂಥವೆಲ್ಲ ಕಾರಣಗಳು ಹೇಳ್ಬೋದು. ಆದರೆ ಇವೆಲ್ಲ ಇಟ್ಟುಕೊಂಡನ ಆರ್ಥಿಕವಾಗಿ ಬ್ಯಾಲೆನ್ಸ್ ಕಾಯ್ಕೊಂಡು ಹೋಗ್ಬೇಕಾಗಿತ್ತು ಅವರು. ಅದು ಸಾಧ್ಯ ಇಲ್ಲ ಅಂತೂ ಅವ್ರು ವಾದ ಮಾಡ್ಬೋದು. ಕೆಲವು ಹೌದು, ಅದು ಸರಿನೇ ಇಲ್ಲ ಅಂತಲ್ಲ. ಆದರೆ ಈ ಟ್ಯಾಕ್ಸಿಗೆ ಸಾಕಷ್ಟು ನೀವು ಏರಿಸ್ಬಿಟ್ಟಿದ್ರಲ್ರಿ. ಉದ್ಯೋಗಗಳಿಲ್ಲ. ಟ್ಯಾಕ್ಸ್ ಮೇಲೆ ಗೌರ್ಮೆಂಟ್ ನಡೆಸ್ತಾ ಇದ್ದೀರಿ. ಟ್ಯಾಕ್ಸ್ ಒಳಗೆ ಸ್ವಲ್ಪ ನಮಗೆ ಕೊಡ್ತಾ ಇದ್ದೀರಿ ಗ್ಯಾರಂಟಿ ರೂಪದಲ್ಲೇ ಒಂದು 10-15% ನಮ್ಗೆ ಕೊಡ್ತಾ ಇದ್ದೀರಿ. ಈಗ 10-15% ಏರಿಸಿಬಿಟ್ರಿ ಬಸ್ ದರದೆಲ್ಲ ಟ್ಯಾಲಿ ಮಾಡ್ತಾ ಇದ್ದೀರಿ. ಇಲ್ಲ, ಒಂದು ಕಡೆ ಕೊಟ್ಟು ಹೆಣ್ಣುಗಳು ಕಸ್ಕೊಳ್ಳೋಂಥ ಈ ವ್ಯವಹಾರದಿಂದಾಗೆ ಇವತ್ತು ಜನ ಮತ್ತಷ್ಟು ರೋಷವು ಎಲ್ಲ ಸಾಹಿತ್ಯಗಳಿದ್ದಾವೆ. ಏನು ಮಾಡಿದ್ರಪ್ಪ ಸಿದ್ದರಾಮಯ್ಯ ನೀವು? ಸೆಂಟ್ರಲ್ ಟೀಕೆ ಮಾಡ್ತಾ ದರ ಏರಿಸಿದಾರ, ನಿರುದ್ಯೋಗ ಹೆಚ್ಚಾಗಿದೆ, ಇದಕ್ಕೆ ಸೆಂಟ್ರಲ್ ಕಾರಣ, ಮೋದಿಯವ್ರ ಕಾರಣ, ಹಾಗೆ ಹೀಗೆ ಮಾತಾಡ್ತೀರಿ. ಮತ್ತು ನೀವೇನು ಮಾಡ್ತಾಯಿದ್ದೀರಿ? ಒಂದು ಸರಳವಾಗಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಜನರ ಭಾವನೆಗಳನ್ನು ತಿಳ್ಕೊಬೇಕಾಗಿತ್ತು. ಇಷ್ಟರೊಳಗೆ ಹೆಚ್ಚು ಮಾಡಬಾರ್ದಾಗಿತ್ತು. ಇದರಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯನೋ ಅನ್ನುವಂಥದ್ದು. ಈಗಂತ ಇನ್ನೂ ಕೆಲವು ಜನ ವಾದ ಮಾಡ್ತಾರೆ, ಇಲ್ಲಂತಲ್ಲ. ಈಗ 15% ಇರಿಸಿದ್ದಾರೆ. ಅವು ಸ್ವಲ್ಪ ಜನಾಂದೋಲನ ಆಯ್ತು. ಅಂದ್ರೆ ಜನ ಒಂದಿಷ್ಟು ವಿರೋಧ ಮಾಡಿ ಒಂದು 5% ಬಿಡ್ತಾರೆ, ಒಂದು 10% ಇಡ್ತಾರೆ, ಅಥವಾ ಈ ರೀತಿಯಾಗಿ ಒಂದು ವಾದಗಳು ಇದ್ದೇ ಇರ್ತಾವೆ. ಅದು ಇರ್ಬೋದಿಲ್ಲ ಅಂತಲ್ಲ. ಆದರೆ ಜನ ಒಮ್ಮೆಲೆ 15% ಏರಿಸಿದ್ದರಿಂದಾಗೆ ಜನಸಾಮಾನ್ಯರು ಈವನ್ ಕೆಂಪು ಬಸ್ ಸಹಿತ ಹೇಳೋದು ಭಾಳ ಕಷ್ಟ ಆಗ್ತದೆ. ಹವಾನಿಯಂತ್ರಿತ ಬಸ್ ಆಗಲಿ, ಮತ್ತೊಂದು ಬಸ್ ಆಗಲಿ, ಅದು ಇದ್ದವರ ಅನುಕೂಲಸ್ಥರದು. ಅವ್ರಿಗೂ ತ್ರಾಸನ ರೀ. ಮಿಡಲ್ ಕ್ಲಾಸ್ ಜನಕ್ಕೆ ಪಾಪ ಅವ್ರಿಗೂ ತ್ರಾಸನ. ಒಂದು ಮರ್ಯಾದೆ ಬದುಕ್ತಾ ಇರ್ತಾರೆ, ಒಂದು ಏನೋಬ್ಬ ಒಂದು ನಡೆಸ್ತಾ ಇರ್ತಾರೆ. ನಮ್ಮದು ಇದ್ದಿದ್ರಲ್ಲ, ಅವ್ರಿಗೂ ಸಹಿತ ಹೊಡ್ತಾನೆ. ಇವತ್ತು ಅವ್ರಿಗೂ ಸಹಿತ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅವ್ರಿಗೆ ಮೇಲೆ ಇರೋದ್ರಿಂದಾಗೆ, ಈ ನೌಕರಶಾಹಿಗಳ ಮೇಲೆ, ಇನ್ನುಳಿದ ಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಇರೋದ್ರಿಂದ ಅವರು ಲಂಚಕ್ಕೆ ಹಾಕಕ್ಕೆ ಶುರು ಮಾಡಿಬಿಡ್ತಾರೆ. ಈಗ ಹಾಕಿಲ್ಲ, ಏರಿಸದಿದ್ದರೆ ಹಾಕೋದು ಬಿಡ್ತಾರಂತೆ. ಇದನ್ನಲ್ಲ ಈ ಅಧಿಕಾರಶಾಹಿ ವರ್ಗದವ್ರು ಲಂಚಕ್ಕಯ್ಯ, ಅದು ಕರೆನ ಇಲ್ಲಂತಲ್ಲ, ಸುಳ್ಳಂತಲ್ಲ. ಯಾಕಂದರೆ ಲಂಚಕ್ಕೆ ಹಾಕದಂಥ ಅಧಿಕಾರಶಾಹಿನೇ ಇಲ್ಲ ಅಂದವರು ಅಡ್ಡಿ ಇಲ್ಲ. ಎಲ್ಲೋ ಒಬ್ಬರ ಕಲ್ಪ ಅಪವಾದ ಅಂತೀವಿ ನಾವು. ಇವತ್ತು ಭ್ರಷ್ಟರಹಿತ ಅಧಿಕಾರ ಇದ್ದರೆ ಅಪವಾದ ರೀ ಅಂತ ಹೇಳ್ತೀವಿ, ಎಕ್ಸೆಪ್ಷನ್. ಇದೇನೂ ಇರಲಿ. ಇವತ್ತು ಜನಸಾಮಾನ್ಯರು ಮಾತ್ರ ಇದರಿಂದಾಗಿ ಭಾಳ ತೊಂದರೆ ಅನಿಸ್ತಾ. ಈಗ ನೋಡಿರಿ, ಈಗ ಹವಾನಿಯಂತ್ರಿತ ಸ್ಲೀಪರ್ ದರ ನಾವು ಬೆಂಗಳೂರಿಂದ ವಿಶೇಷವಾಗಿ ಒಂದು 2-3 ಬೆಳಗಾವಿ ಆಗಿರ್ಬೋದು, ಕಲಬುರಗಿ ಆಗಿರ್ಬೋದು, ಹುಬ್ಬಳ್ಳಿ ಮತ್ತು ಮಂಗಳೂರು ತನಕ. ಈಗ ನೋಡಿರಿ, ಇಲ್ಲೇ ಹವಾನಿಯಂತ್ರಿತ ಸ್ಲೀಪರ್ದೊಳಗೆ ಮಂಗಳೂರಿಗೆ 1201 ರೂಪಾಯಿ ಇದ್ರೆ, ಈಗ ಹೊಸ 15% ಏರಿಸಿದ ತಕ್ಷಣ ಜನವರಿ 5ರಿಂದ 1382 ಕೊಡಬೇಕಾಗ್ತದೆ ಮಂಗಳೂರಿಗೆ. ಇನ್ನು ಬೆಳಗಾವಿ ಈಗ 1286 ಹವಾನಿಯಂತ್ರಿತ ಬಸ್ ಇದ್ದು, ಈಗ 1286 ಅದ. ಇನ್ನದು 1479 ಆಗ್ತದೆ ಬೆಳಗಾವಿ ಬರಬೇಕಾದ್ರೆ. ಹಂಗೆ ಹುಬ್ಬಳ್ಳಿಗೆ ಬರಬೇಕಾದ್ರೆ 1086 ಇದ್ದಿದ್ದ 1200 ಅಂದರೆ 1229 ರೂಪಾಯಿ ಇರ್ತದೆ. ಇನ್ನು ಐರಾವತ್ ಕ್ಲಬ್ ಕ್ಲಾಸ್ ಬರ್ತದೆ ಬೇಡ, ನೀವು ನೋಡೋರು ಅದನ್ನು. ಮಂಗಳೂರಿಗೆ 1208 ಅದ, ಈಗ ಅದು 1389 ಆಗ್ತದೆ. ಮುಂದೆ ಮೈಸೂರಿಗೆ 516 ಇದ್ದಿದ್ದು 594 ಆಗ್ತದೆ. ಹುಬ್ಬಳ್ಳಿಗೆ 939 ಇದ್ದಿದ್ದು 1080 ರೂಪಾಯಿ ಆಗ್ತದೆ. ಬೆಳಗಾವಿಗೆ 1022 ಇದ್ದಿದ್ದು 1175 ಆಗ್ತದೆ. ಅಂದರೆ 1175 ಆಗ್ತದೆ. ಇನ್ನು ನಾನ್ AC ಸ್ಲೀಪರ್ ಅವು 1002 ಇದ್ದಿದ್ದು
ಈ ಮಂಗಳೂರಿಗೆ 1153 ಆಗ್ತದೆ. ಹುಬ್ಬಳ್ಳಿಗೆ 1032 ಇದ್ದಿದ್ದು 1167 ಆಗ್ತದೆ ರೀ. ಇನ್ನು ಕಲಬುರಗಿ 1041 ಅದ, ಅದು ಈಗ 1197 ಆಗ್ತದೆ. ಮುಂದಿನ ಬೆಳಗಾವಿಗೆ 1019 ಇದ್ದಿದ್ದು 1170 ರೂಪಾಯಿ ಆಗ್ತದೆ. ಈಗ ಇನ್ನು ನೀವು ಸಾರಿ ಕ್ಯಾಬ್ ಬಸ್, ಎಲ್ಲರೂ ಪಾಪ ಜನಸಾಮಾನ್ಯ ಅಡ್ಡಾಡುವಂಥ ಬಸ್ಸು, ಈ ಬಸ್ಸು ಈ ಬೆಳಗಾವಿಗೆ ಎಷ್ಟು ಆಗ್ತದಪ್ಪ ಅಂದರೆ ಈಗ 651 ಅದ, ಅದು ಒಮ್ಮೆಲೆ ಎಷ್ಟು ಆಗ್ತದಪ್ಪ ಅದು 742 ರೂಪಾಯಿ ಆಗ್ತದೆ. ಹಂಗೆ ಹುಬ್ಬಳ್ಳಿಗೆ 521 ಅದ, ಅದು 599 ರೂಪಾಯಿ ಆಗ್ತದೆ. ಮುಂದೆ ಕಲಬುರಗಿಗೆ 726 ಇದ್ದು 835 ಆಗ್ತದೆ. ಹೆಂಗೆ ರೀ ಈ ರೀತಿಯಾಗಿ ಬಸ್ಸಿನ ರೇಟ್ ಒಮ್ಮೆ ಜಂಪ್ ಆಗೋದ್ರಿಂದ ಜನಸಾಮಾನ್ಯ ಅಡ್ಡಾಡೋದು ಭಾಳ ಕಷ್ಟ ಆಗ್ತದೆ. ಇನ್ನೇನಿದ್ರು ಹೆಣ್ಮಕ್ಳ ಮೂಲಕಪ್ಪ ಮಾಡಿಸೋಣ ಅನ್ನುವಂಥ ಮಾತು ಬರ್ತದೆ. ಈಗೇನೋ ನಮ್ಮ ಸರ್ಕಾರ, ನಮ್ಮ ಸಚಿವ ಸಂಪುಟದಲ್ಲಿ ನಿರ್ಧಾರ ತೊಗೊಂಡೋದು ಈ ರೀತಿ ಹೆಚ್ಚು ಮಾಡಿದ್ದಕ್ಕೆ, ಅದಕ್ಕೆ ಈ ಬಸ್ಗಳ ದರ ಇನ್ನೇನು ಹೆಚ್ಚಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಇದರಿಂದಾಗಿ ಜನಸಾಮಾನ್ಯರಿಗೆ ಮಾತ್ರ ಭಾಳ ಹೊಡೆತ. ಅಷ್ಟೇ ಅಲ್ಲ, ಅವ್ರ ಬದುಕು ಇನ್ನೂ ನಿರ್ಭರ ಕಷ್ಟ ಆಗ್ತದೆ, ಎಲ್ಲಿ ಹೋಗಲಾರ ಸ್ಥಿತಿ ಬರ್ತದೆ. ಇನ್ನೆಲ್ಲೋ ಹೋಗೋದಿದ್ರು ಹೆಣ್ಮಕ್ಳು ನೀವು ಹೋಗಿ ಬಂದುಬಿಡ್ರವ ಅನ್ನುವಂಥ ಈಗಾಗಲೇ ನಿರ್ಮಾಣ ಆಗಿದೆ ಪರಿಸ್ಥಿತಿ. ಈಗಿನ ದರದಲ್ಲೂ ಸಹಿತ ಆ ಜನ ಹೆಚ್ಚು ಬಸ್ನಲ್ಲಿ ಅಡ್ಡಾಡೋದು ಕಡಿಮೆ ಮಾಡ್ತಾ ಇದ್ದಾರೆ. ಗಂಡುಮಕ್ಕಳು ಹೆಣ್ಮಕ್ಳಿಗೆ ಕಳಿಸ್ತಾ ಇದ್ದಾರೆ. ಇದರ ಅರ್ಥ ಸರ್ಕಾರದಿದ್ದು ಏನಪ್ಪ ಅಂತಂದ್ರೆ ಇದರಿಂದ ಒಂದು ರೀತಿ ತಪ್ಪು ಮಾಡ್ತಾರೆ ಅಂತ ಮನುಷ್ಯರು ಅವ್ರಿಗೂ ಅನಿವಾರ್ಯ ಇರ್ಬೋದು ಅಂತಂದ್ರು. ಆದರೆ ಇನ್ನೊಂದು ಮಾರ್ಗನ ಅಪೋಸಿಷನ್ ಪಾರ್ಟಿಗೆ ಅದರ BJPಗೆ ಮಾಡಿಕೊಟ್ಟಿದ್ದು ಇದರ ಮೂಮೆಂಟನ್ನು ಮತ್ತಷ್ಟು ಇನ್ನು ಜೋರಾಗಿ ದಿವಾಳಿ ಎದ್ದಿದ್ದು ನಮ್ಮ ಖಜಾನಿ ಇವ್ರದ್ದು ಸಿದ್ದರಾಮಯ್ಯರು, ಅದಕ್ಕೆ ಇದು ಏರಿಸಿದ್ರು ಅಂತ ಇನ್ನಷ್ಟು ಜೋರು ಚಳವಳಿ ಸ್ಟಾರ್ಟ್ ಮಾಡ್ತಾರೆ, ಮೂಮೆಂಟ್ ಸ್ಟಾರ್ಟ್ ಆಗ್ತದೆ. ಅದು ಅನಿವಾರ್ಯನೂ ಹೌದು. ಮತ್ತು ಜನರ ಪರವಾಗಿ ಇವತ್ತು ಮಾತಾಡೋರು ಇದ್ದಾರೆ, ಮಾತಾಡಲಿ. ಅದಕ್ಕೆ ಯಾರು ಸಪೋರ್ಟ್ ಮಾಡಲೇಬೇಕಾಗ್ತದೆ, ಆಗಬೇಕಾಗ್ತದೆ. ದರ ಏರಿಕೆಯಿಂದ ಪ್ರತಿ ತಿಂಗಳು ಏನಾಗ್ತದಪ್ಪ ಅಂದ್ರೆ ಒಂದೊಂದು ಸರ್ಕಾರ ಹೇಳೋ ಪ್ರಕಾರ ಪ್ರತಿ ತಿಂಗಳು 74.85 ಕೋಟಿ ರೂಪಾಯಿ ಸಂಗ್ರಹ ಎಕ್ಸ್ಟ್ರಾ ಆಗ್ತೈತಿ ಅಂತೇಳಿ. ಆದರೆ ಶಕ್ತಿ ಯೋಜನೆಗಾಗಿ ಪ್ರತಿ ತಿಂಗಳು 417.92 ಕೋಟಿ ರೂಪಾಯಿ ಖರ್ಚಾಗ್ತದೆ. ಶಕ್ತಿ ಯೋಜನೆ ಬಸ್ನಲ್ಲಿ ಅಡ್ಡಾಡೋ ಹೆಣ್ಮಕ್ಳಿಗೆ ಶಕ್ತಿ ಯೋಜನೆಗಾಗಿ ರಾಜ್ಯ ಸರ್ಕಾರದಿಂದ ಈ ಆರ್ಥಿಕ ವರ್ಷದಲ್ಲಿ ಈಗಾಗಲೇ 5,015 ಕೋಟಿ ರೂಪಾಯಿ ವೆಚ್ಚಾಗಿದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲೇ ಈ ಒಂದು ತಮ್ಮ ಬ್ಯಾಲೆನ್ಸ್ ಕಾಯ್ಕೊಳ್ಳೋ ಸಲುವಾಗಿ, ಖಜಾನೆಯನ್ನು ಉಳಿಸುವ ಸಲುವಾಗಿ ಮತ್ತು ಈಗಾಗಲೇ ಪ್ರಸ್ತಾವನೆ ಸಹಿತ ಈ ಒಂದೇನು ಕರ್ನಾಟಕ ಅದರ KSRTC ಎಲ್ಲ 4 ಭಾಗಗಳು ಈ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಕ್ಕಾಗಿ ಸರ್ಕಾರ ಇವತ್ತು ತನ್ನ ಒಂದು ಅಪ್ರೂವಲನ್ನು ಕೊಟ್ಟದ 15% ಇರಿಸುವಂಥದ್ದು. ಬಟ್ ಇದು ಒಂದು ರೀತಿಯಿಂದ ಏನು ಮತ್ತಿನ್ನೊಂದು ಮಾತನ್ನು ಇಲ್ಲೇ ಸೇರಿಸ್ಬೇಕಾಗ್ತದೆ. ಏನಪ್ಪ ಅಂದರೆ ಈ 4 ನಿಗಮಗಳಿಗೆ 4 ನಿಗಮ ಅದಾವ, ನಿಮಗೆ ಗೊತ್ತದ. ವಾಯವ್ಯದಾಗಿರ್ಬೋದು, ಬೆಂಗಳೂರದಾಗಿರ್ಬೋದು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಇನ್ನಷ್ಟು ಈ ಗುಲ್ಬರ್ಗದಾಗಿರ್ಬೋದು, ಇವೆಲ್ಲ 4 ನಿಗಮಗಳಿಗೆ 2,000 ಕೋಟಿ ತನಕ ಸಾಲ ತೊಗೊಳ್ಬೋದು ಅಂಥೇಳಿ. ನೀವು ಸಾಲ ತೊಗೊಂಡು ನಡೆಸ್ರಿ ಅನ್ನುವಂಥದ್ದು. ಅಂದ್ರೆ ಈ ಸಾರಿಗೆ ಸಂಸ್ಥೆಗಳು ಲಾಸ್ದಲ್ಲಿದ್ದಾವೆ. ಇವತ್ತು ಲಾಸಲ್ಲಿ ಇರೋದ್ರಿಂದ ಸಾಲ ತೊಗೊಳ್ಳೋದು ಸರ್ಕಾರ ಒಪ್ಪಿಕೊಟ್ಟದು. ಒಂದು ಸರ್ಕಾರ ಈ ಸಾರಿಗೆ ಸಂಸ್ಥೆಗಳು ತಮ್ಮ ದುಡ್ಡಿನ ಸಾಲ ಕಟ್ಟದೇ ಹೋಗುವಂಥ ಪ್ರಸಂಗ ಬಂದಾಗ ಸರ್ಕಾರ ಜವಾಬ್ದಾರಿ ಕೊಡುವಂಥದ್ದು. ಆ ಸಾಲವನ್ನು ಸರ್ಕಾರ ಬಗೆಹರಿಸ್ತದಪ್ಪ ಅಂದರೆ ಈ ಒಂದು ಹಣಕಾಸಿನ ಸಂಸ್ಥೆಗಳಿಗೆ ಆಶ್ವಾಸನೆ ಕೊಡುವಂಥ ಒಂದು ನಿರ್ಣಯವನ್ನು ಸಹಿತ ಸಂಪುಟ ತೆಗೆದುಕೊಂಡದ. ಈ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ ಸಾಲ ಅವ್ರಿಗೆ ಮಾಡಲಿಕ್ಕೆ ತುಂಬಲಿಕ್ಕೆ ಆಗಲಿಕ್ಕೆ ಅಂದ್ರೆ ಸರ್ಕಾರ ಮುಟ್ಟಿಸುವಂಥ ಒಂದು ಯೋಜನೆ ಹಾಕ್ಕೊಂಡದ. ಒಟ್ಟಾರೆಯಾಗಿ ಏನೋ ಆಗಲಿ, ಏನೇನೋ ಕಸರತ್ತು ಮಾಡಿ ಸರ್ಕಾರ ಇದ್ದಿದ್ದು ಇದನ್ನು ರನ್ ಮಾಡಲಿಕ್ಕೆ ನೋಡ್ತಾ ಇದೆ. ಬಟ್ ಜನಸಾಮಾನ್ಯರಿಗೆ ಮಾತ್ರ 15% ನಿಜವಾಗಿಯೂ ತೊಂದರೆ ನೀಡುತ್ತಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಕಾರಣಷ್ಟ ಉದ್ಯೋಗ ಇಲ್ಲಂದಾಗ, ಉತ್ಪಾದನೆ ಇಲ್ಲಂದಾಗ, ಕೈಯಲ್ಲಿ ದುಡ್ಡೇ ಇಲ್ಲಂದಾಗ ಎಲ್ಲಿದು ಕೊಡೋದು ಅನ್ನುವಂಥ ಒಂದು ಪ್ರಶ್ನೆ ಅದ. ಆ ದಿಶೆಯಲ್ಲಿ ಸರ್ಕಾರನಷ್ಟ ಯೋಜನೆಗಳನ್ನು ಹಾಕುವುದರಿಂದ ಬರೋದಲ್ಲ, ಈ ಬೆಲೆ ಏರಿಕೆ ಬಗ್ಗೆ ಇನ್ನಷ್ಟು ಯೋಚನೆ ಮಾಡಿ ಹೆಜ್ಜಿಟ್ಟಿದ್ದು ಚೆನ್ನಾಗಿತ್ತು. ಜನ ಮೊದಲು ಇದರಿಂದ ರೋಷ್ ಹೋಗಿದ್ದಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ, ಜನರ ಭಾವನೆಗಳನ್ನು ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ನಮ್ಮದು, ಆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ದೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, H16 ಅರ್ಥಾತ್ ಹೇ ಸೀತಾರಾಮ ಸತ್ಯಕ್ಕೆ ವಂದನೆಗಳು.